ಈ ಕತೆ ಕ್ರಿಸ್ ಗಾರ್ಡ್ನರ್ ಎಂಬ ವ್ಯಕ್ತಿಯ ಜೀವನದ ಸತ್ಯಕಥೆಯಾಗಿದೆ. ಇವರು ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಿ ಜೀವನದಲ್ಲಿ ಸಫಲತೆಯನ್ನು ಪಡೀತಾರೆ. ಈ ಕತೆ ನಿಮ್ಮನ್ನ ಇನ್ಸ್ಪೈರ್ ಮಾಡುತ್ತೆ ಮತ್ತೆ ಜೀವನದಲ್ಲಿ ಖುಷಿಯ ಅಸಲಿ ಮಹತ್ವ ಏನು ಅನ್ನೋದನ್ನ ತಿಳಿಸುತ್ತೆ. 1981ರ ಕಾಲದಲ್ಲಿ ಕ್ರಿಸ್ ತನ್ನ ಪತ್ನಿಯಾದ ಲಿಂಡಾ ಮತ್ತು ಮಗ ಕ್ರಿಸ್ಟೋಫರ್ ಜೊತೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇರ್ತಿದ್ದ. ಅವನು ತನ್ನೆಲ್ಲ ದುಡ್ಡನ್ನ ಹಾಕಿ ಬೊಂಟೆನ್ ಸಿಟಿ ಹೆಸರಿನ ಸ್ಕ್ಯಾನರ್ ಗಳನ್ನ ಖರೀದಿ ಮಾಡ್ತಾನೆ. ಅವುಗಳನ್ನ ಈಸಿಯಾಗಿ ಹಾಸ್ಪಿಟಲ್ಗಳಲ್ಲಿ ಮಾರಾಟ ಮಾಡಬಹುದು ಅನ್ಕೊಂಡಿರ್ತಾನೆ. ಆದ್ರೆ ಅವನ ಅದೃಷ್ಟದ ಆಟನೇ ಬೇರೆ ಆಗಿತ್ತು. ಆ ಸ್ಕ್ಯಾನರ್ ಗಳನ್ನ ಮಾರೋದು ಅಷ್ಟು ಈಸಿ ಆಗಿರಲಿಲ್ಲ. ಆ ಸ್ಕ್ಯಾನರ್ ಗಳು ಎಕ್ಸ್ರೇ ಮಷಿನ್ ಗಿಂತ 2ರಷ್ಟು ದುಬಾರಿ ಆಗಿದ್ದವು. ಕ್ರಿಸ್ಗೆ ಅವುಗಳನ್ನ ಮಾರುವುದು ಒಂದು ಯುದ್ಧ ಗೆದ್ದಷ್ಟೇ ಸಾಹಸದ ಕೆಲಸ ಆಗಿತ್ತು. ಮನೆ ನಡೆಸಲಿಕ್ಕೆ ತಿಂಗಳಿಗೆ 2 ಸ್ಕ್ಯಾನರ್ ಮಷಿನ್ ಗಳನ್ನ ಮಾರಲೇಬೇಕಾಗಿತ್ತು. ಇಲ್ಲ ಅಂದ್ರೆ ಮನೆಯ ರೇಷನ್ ಮತ್ತು ಬಾಡಿಗೆ ಕಟ್ಟುವುದು ಕಷ್ಟ ಆಗ್ತಿತ್ತು. ಇಂತಹ ಪರಿಸ್ಥಿತಿಯ ಜೊತೆಗೆ ಕ್ರಿಸ್ನ ಜೀವನದಲ್ಲಿ ಆರ್ಥಿಕ ಸಂಕಷ್ಟ ಕೂಡ ಎದುರಾಗುತ್ತೆ. 2 ತಿಂಗಳುಗಳಿಂದ ಅವನು ತನ್ನ ಮನೆಯ ಬಾಡಿಗೆ ಕೂಡ ಕಟ್ಟಿರಲಿಲ್ಲ. ಮನೆಯ ಖರ್ಚು ಮತ್ತು ಮನೆಯ ಎಲ್ಲಾ ಜವಾಬ್ದಾರಿ ಲಿಂಡಾಳ ಹೆಗಲ ಮೇಲೆ ಬೀಳುತ್ತೆ. ಲಿಂಡಾ ಆ ಖರ್ಚನ್ನ ನಿಭಾಯಿಸಲು ಡಬಲ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಪ್ರತಿ ಬಾರಿ ಕೃಷ್ಣ ಅಸಫಲತೆಯನ್ನ ಕಂಡು ಲಿಂಡಾಗೆ ಸಾಕಾಗಿ ಹೋಗಿರುತ್ತೆ. ಅವಳಿಗೆ ಕೃಷ್ಣ ಮೇಲೆ ಯಾವುದೇ ಭರವಸೆ ಕಾಣಿಸ್ತಾ ಇರಲಿಲ್ಲ. ಅವನು ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಮದುವೆಯಾಗಿ ನಾನು ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಅನ್ಕೋತಾಳೆ. ದುಡ್ಡಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರ ಮಧ್ಯೆ ಜಗಳ ಸಾಮಾನ್ಯವಾಗಿ ಬಿಟ್ಟಿತ್ತು. ಪ್ರತಿದಿನದ ಹಾಗೆ ಕ್ರಿಶ್ ತನ್ನ ಮಗ ಕ್ರಿಸ್ಟೋಫರ್ನನ್ನು ಸ್ಕೂಲ್ಗೆ ಬಿಟ್ಟು ಸ್ಕ್ಯಾನರ್ ಮಾರಲು ಹೊರಡ್ತಾನೆ. ಆದರೆ ಯಾವುದೇ ಹಾಸ್ಪಿಟಲ್ನವರು ಅದನ್ನು ಖರೀದಿ ಮಾಡಲು ತಯಾರಿರಲಿಲ್ಲ. ಇದಾದ್ಮೇಲೆ ಅವನು ಲಿಂಡಾಳನ್ನ ಭೇಟಿ ಮಾಡ್ತಾನೆ. ಟ್ಯಾಕ್ಸ್ ತುಂಬದೇ ಇರೋದಕ್ಕೆ ಮನೆಗೆ ನೋಟಿಸ್ ಬಂದಿದೆ ಅಂತ ಲಿಂಡಾ ಹೇಳ್ತಾಳೆ. ಕ್ರಿಶ್ ಅಲ್ಲಿಂದ ಹೊರ ಬರ್ತಾನೆ. ಬಂದು ನೋಡ್ತಾನೆ, ಪೊಲೀಸ್ನವರು ನೋ ಪಾರ್ಕಿಂಗ್ ನಲ್ಲಿ ನಿಂತಹ ಅವನ ಕಾರನ್ನ ತಗೊಂಡು ಹೋಗ್ತಾ ಇರ್ತಾರೆ. ಪ್ರತಿದಿನದ ಹಾಗೆ ಬರೀ ಕೈಯಲ್ಲಿ ಅವನು ಮನೆಗೆ ಹೋಗ್ತಾನೆ. ರಾತ್ರಿ ಊಟ ಮಾಡಿದ ಮೇಲೆ ಅವನು ರೂಬಿಕ್ಸ್ ಕ್ಯೂಬ್ ಅನ್ನ ಸಾಲ್ವ್ ಮಾಡ್ತಾನೆ. ರೂಬಿಕ್ಸ್ ಕ್ಯೂಬ್ ಆ ಸಮಯದಲ್ಲಿ ಹೊಸದಾಗಿ ಬಂದಿತ್ತು. ಲಿಂಡಾ ಅವನಿಗೆ ಟ್ಯಾಕ್ಸ್ ನ ದುಡ್ಡಿನ ಬಗ್ಗೆ ಕೇಳ್ತಾಳೆ. ಕ್ರಿಶ್ ನೆಪ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅವರಿಬ್ಬರ ಮಧ್ಯೆ ಮತ್ತೆ ಜಗಳ ಆಗುತ್ತೆ. ನಂತರ ಕ್ರಿಶ್ ಇನ್ನೊಂದು ಕೋಣೆಯಲ್ಲಿ ಕೂತ್ಕೊಂಡು ರೂಬಿಕ್ಸ್ ಕ್ಯೂಬ್ ಅನ್ನ ಸಾಲ್ವ್ ಮಾಡ್ತಾನೆ. ಅವನಿಗೆ ಅದು ಬಹಳ ಈಸಿ ಕೆಲಸ ಆಗಿತ್ತು. ಮಾರನೇ ದಿನ ಒಬ್ಬ ವ್ಯಕ್ತಿ ದುಬಾರಿ ಕಾರ್ನಲ್ಲಿ ಇಳಿದು ಬರೋದನ್ನ ನೋಡ್ತಾನೆ. ಕ್ರಿಶ್ ಆ ವ್ಯಕ್ತಿಗೆ ಕೇಳ್ತಾನೆ, ನೀವು ಏನ್ ಕೆಲಸ ಮಾಡ್ತೀರಿ ಅಂತ. ಅವನು ಒಂದು ದೊಡ್ಡ ಬಿಲ್ಡಿಂಗ್ ನ ಕಡೆ ಕೈ ಮಾಡಿ ತೋರಿಸಿ, ನಾನು ಈ ಬಿಲ್ಡಿಂಗ್ ನಲ್ಲಿ ಸ್ಟಾಕ್ ಬ್ರೋಕರ್ ನ ಕೆಲಸ ಮಾಡ್ತೇನೆ ಅಂತ ಹೇಳ್ತಾನೆ. ಕ್ರಿಶ್ ಆ ಬಿಲ್ಡಿಂಗ್ ನಿಂದ ಬರುತ್ತಿರುವಂತಹ ಎಲ್ಲಾ ಜನರನ್ನ ಆಶ್ಚರ್ಯದಿಂದ ನೋಡ್ತಾನೆ. ಅವರು ಬಹಳಷ್ಟು ಖುಷಿಯಾಗಿರೋದನ್ನ ನೋಡ್ತಾನೆ. ಕ್ರಿಶ್ ಕೂಡ ಅವರ ತರಹ ಖುಷಿಯಾಗಿರ್ಬೇಕು ಅನ್ಕೋತಾನೆ. ಕಷ್ಟಗಳಿಂದ ದೂರ ಆಗಿ ಖುಷಿಯ ಜೀವನ ನಡೆಸಲು ಇದೇ ಒಂದು ಸರಿಯಾದ ದಾರಿ ಅನ್ಕೋತಾನೆ. ಅವನು ಸ್ಟಾಕ್ ಬ್ರೋಕರ್ ನ ನೌಕರಿ ಮಾಡೋದಾಗಿ ಲಿಂಡಾಗೆ ಹೇಳ್ತಾನೆ. ಓ ಸಾಹೇಬ್ರು ಇನ್ಮೇಲೆ ಸ್ಟಾಕ್ ಬ್ರೋಕರ್ ನ ಕೆಲಸ ಮಾಡ್ತಾರೋ ಅಂತ ಅವಳು ತಮಾಷೆ ಮಾಡಿ ಹೊರಟು ಹೋಗ್ತಾಳೆ. ಯಾಕಂದ್ರೆ ಅವನು ಬರೀ +2 ಪಾಸ್ ಆಗಿದ್ದ. ಮಾರನೇ ದಿನ ಆ ಕಂಪನಿಯ ನೌಕರಿಯ ಅಪ್ಲಿಕೇಶನ್ ಫಾರ್ಮ್ ತಗೊಳ್ಳಕ್ಕೆ ಹೋಗ್ತಾನೆ. ಅವನು ತನ್ನ ಸ್ಕ್ಯಾನರ್ ನ ಒಬ್ಬಳು ಸ್ಟ್ರೀಟ್ ಆರ್ಟಿಸ್ಟ್ ನ ಹತ್ರ ಬಿಟ್ಟು ಹೋಗ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಅವನಿಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಅಪ್ಲಿಕೇಶನ್ ಪ್ರೋಸೆಸ್ ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವಾಗ ಆ ಸ್ಟ್ರೀಟ್ ಆರ್ಟಿಸ್ಟ್ ಇವನ ಸ್ಕ್ಯಾನರ್ ನ ತಗೊಂಡು ಓಡಿ ಹೋಗೋದನ್ನ ನೋಡ್ತಾನೆ. ಪೂರ್ತಿ ಮಾತು ಕೇಳದೆ ಆ ಸ್ಟ್ರೀಟ್ ಆರ್ಟಿಸ್ಟ್ ನ ಹಿಂದೆ ಓಡ್ತಾನೆ. ಆದ್ರೆ ಅವಳು ಟ್ರೈನ್ ನಲ್ಲಿ ಕುಳಿತುಕೊಂಡು ಹೋಗ್ಬಿಡ್ತಾಳೆ. ಮಾರನೇ ದಿನ ಸ್ವತಃ ಹೋಗಿ ತನ್ನ ಜಾಬ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಆ ಕಂಪನಿಯ ರಿಸೋರ್ಸ್ ಹೆಡ್ ನ ಡೀನ್ ಗೆ ಕೊಡ್ತಾನೆ. ಜೈ ಬಹಳ ಅರ್ಜೆಂಟ್ ನಲ್ಲಿ ಇರ್ತಾನೆ. ಅದಕ್ಕೆ ಅವನು ಕೃಷ್ಣ ಮಾತನ್ನು ಹೆಚ್ಚು ಹೊತ್ತು ಕೇಳಕ್ಕೆ ಆಗ್ಲಿಲ್ಲ. ಅಲ್ಲಿಂದ ಹೊರಗೆ ಬಂದ ಮೇಲೆ ಅವನಿಗೆ ಆ ಸ್ಟ್ರೀಟ್ ಆರ್ಟಿಸ್ಟ್ ಕಾಣ್ತಾಳೆ. ಕ್ರಿಶ್ ಅವಳಿಂದ ಆ ಸ್ಕ್ಯಾನರ್ ವಾಪಸ್ ತೆಗೆದುಕೊಂಡು, ಒಂದು ಸ್ಕ್ಯಾನರ್ ಕಳೆದುಕೊಳ್ಳೋದು ನನಗೆ 1 ತಿಂಗಳ ರೇಷನ್ ಕಳೆದುಕೊಂಡ ಹಾಗೆ ಅಂತ ಹೇಳ್ತಾನೆ. ಅವನು ಲಿಂಡಾಳಿಗೆ ಇವತ್ತು ಒಂದಾದ್ರೂ ಸ್ಕ್ಯಾನರ್ ಮಾರ್ತೀನಿ ಅನ್ನೋ ಭರವಸೆ ಕೊಟ್ಟಿರ್ತಾನೆ. ಆದ್ರೆ ಅವನು ಖಾಲಿ ಕೈಗಳ ಬದಲು 2 ಸ್ಕ್ಯಾನರ್ ಜೊತೆ ಬರೋದನ್ನು ನೋಡಿ ಲಿಂಡಾಗೆ ನಿರಾಶೆ ಆಗುತ್ತೆ. ಅವನು ಮತ್ತೆ ಲಿಂಡಾಗೆ ಸ್ಕ್ಯಾನರ್ ನ ಕತೆ ಹೇಳೋಕೆ ಶುರು ಮಾಡ್ತಾನೆ. ಆದ್ರೆ ಲಿಂಡಾ ಅವನ ಯಾವುದೇ ಮಾತು ಕೇಳೋದಿಲ್ಲ. ಯಾಕಂದ್ರೆ ಅವಳಿಗೆ ಕ್ರಿಸ್ನ ಮೇಲೆ ಯಾವುದೇ ಭರವಸೆ ಇರಲಿಲ್ಲ. ಇದರ ನಂತರ ಅವನು ಜೈಗೆ ಭೇಟಿ ಆಗ್ತಾನೆ. ಜೈ ಟ್ಯಾಕ್ಸಿಯಲ್ಲಿ ಕುಳಿತು ಹೋಗ್ತಾ ಇರ್ತಾನೆ. ಕ್ರಿಶ್ ನಾನು ಕೂಡ ಆ ಕಡೆ ಹೋಗ್ಬೇಕು ಅಂತ ಹೇಳಿ ಟ್ಯಾಕ್ಸಿಯಲ್ಲಿ ಕುಳಿತುಕೊಳ್ತಾನೆ. ಕ್ರಿಶ್ ತನ್ನ ನೌಕರಿ ಬಗ್ಗೆ ಮಾತಾಡಬೇಕು ಅನ್ಕೊಂಡಿರ್ತಾನೆ. ಆದ್ರೆ ಜೈ ರೂಬಿ ಕ್ಯೂಬ್ ಸಾಲ್ವ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾನೆ. ತನ್ನ ಟ್ಯಾಲೆಂಟ್ ತೋರಿಸಿ ಜೈ ನನ್ನ ಇಂಪ್ರೆಸ್ ಮಾಡಲು ಕ್ರಿಶ್ ಆ ರೂಬಿಕ್ ಕ್ಯೂಬ್ ಅನ್ನ ಸಾಲ್ವ್ ಮಾಡ್ತಾನೆ. ಇದರಿಂದ ಜೈ ಇಂಪ್ರೆಸ್ ಆಗ್ತಾನೆ. ಅಷ್ಟರಲ್ಲಿ ಮನೆ ಬಂದಿರುತ್ತೆ. ಅವನು ಟ್ಯಾಕ್ಸಿ ಹಿಡಿದು ಮನೆ ಕಡೆ ಹೋಗ್ತಾನೆ. ಇದರ ಅರ್ಥ ಜೈನ ಟ್ಯಾಕ್ಸಿ ಬಾಡಿಗೆ ಕೂಡ ಕ್ರಿಸ್ಗೆ ಕೊಡಬೇಕಾಗಿತ್ತು. ಟ್ಯಾಕ್ಸಿ ಒಂದು ಬದಿಯಲ್ಲಿ ನಿಂತಿರುವಾಗ ಕ್ರಿಸ್ ಗಾಡಿಯಿಂದ ಇಳಿದು ಓಡಿ ಹೋಗ್ತಾನೆ. ಟ್ಯಾಕ್ಸಿ ಡ್ರೈವರ್ ಅವನ ಹಿಂದೆ ಚೇಸ್ ಮಾಡ್ತಾನೆ. ಅವನಿಂದ ತಪ್ಪಿಸಿಕೊಳ್ಳಲು ಕ್ರಿಸ್ ಟ್ರೈನ್ ಹತ್ತಾನೆ. ಆದ್ರೆ ಅವನ ಸ್ಕ್ಯಾನರ್ ಡೋರ್ ಬಂದ್ ಆಗುವಾಗ ಹೊರಗಡೆ ಬಿದ್ದು ಬಿಡುತ್ತೆ. ಅವನು ಫೋನ್ ಮಾಡಿ ಲಿಂಡಾಗೆ ಸಾರಿ ಕೇಳ್ತಾನೆ. ಯಾಕಂದ್ರೆ ಅವನು ಕ್ರಿಸ್ಟೋಫರ್ನ ಕರೆದುಕೊಂಡು ಬರಲು ಅವನ ಸ್ಕೂಲ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕ್ರಿಸ್ಟೋಫರ್ನ ಕರೆದುಕೊಂಡು ಬರಲು ಲಿಂಡಾಗೆ ತನ್ನ ಒಂದು ಶಿಫ್ಟ್ ಬಿಡಬೇಕಾಗಿ ಬರುತ್ತೆ. ಇದರಿಂದ ಬೇಸತ್ತು ಲಿಂಡಾ ತಾನು ಮನೆ ಬಿಟ್ಟು ಹೋಗುವುದಾಗಿ ಕ್ರಿಸ್ಗೆ ಹೇಳ್ತಾಳೆ. ಕ್ರಿಸ್ ಓಡಿಕೊಂಡು ಮನೆ ಕಡೆ ಬರ್ತಾನೆ. ಅಷ್ಟರಲ್ಲಿ ಲಿಂಡಾ ಮನೆ ಬಿಟ್ಟು ಹೋಗಿರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಅವನಿಗೆ ಜೈನ ಫೋನ್ ಬರುತ್ತೆ. ಜೈ ಕ್ರಿಸ್ನಿಂದ ತುಂಬಾ ಇಂಪ್ರೆಸ್ ಆಗಿರ್ತಾನೆ. ಮತ್ತೆ ತನ್ನ ಸೆಕ್ರೆಟರಿ ನಂಬರ್ ಅನ್ನ ಬರೆದುಕೊಳ್ಳಲಿಕ್ಕೆ ಹೇಳ್ತಾನೆ. ಆದ್ರೆ ಕೃಷ್ಣ ಹತ್ರ ಯಾವುದೇ ಪೆನ್ ಇರಲಿಲ್ಲ. ಅವನು ಆ ನಂಬರ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ತಾನೆ. ಪಕ್ಕದ ಸ್ಟೋರ್ಗೆ ಹೋಗಿ ಬರೆದುಕೊಳ್ತಾನೆ. ಮಾರನೇ ದಿನ ಬೆಳಿಗ್ಗೆ ಅವನು ಲಿಂಡಾಗೆ ಭೇಟಿ ಮಾಡ್ತಾನೆ.
ಕ್ರಿಸ್ಟೋಫರ್ ನನ್ನ ಜೊತೆನೇ ಇರ್ತಾನೆ ಅಂತ ಹೇಳ್ತಾನೆ. ಕ್ರಿಸ್ ತನ್ನ ಮಗನನ್ನ ಬಹಳ ಪ್ರೀತಿ ಮಾಡ್ತಾ ಇರ್ತಾನೆ. ಅವನಿಗೆ ಮಗನನ್ನ ಬಿಟ್ಟು ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಲಿಂಡಾ ಕ್ರಿಸ್ನ ಮೇಲೆ ಬಹಳ ಬೇಜಾರು ಮಾಡ್ಕೋತಾಳೆ. ಅವನ ವರ್ತನೆಯಿಂದ ಲಿಂಡಾಗೆ ತುಂಬಾ ಕೋಪ ಬರುತ್ತೆ. ಕ್ರಿಸ್ಟೋಫರ್ನ ಅಲ್ಲೇ ಬಿಟ್ಟು ಹೋಗ್ತಾಳೆ. ಸಂಜೆ ಕ್ರಿಸ್ಟೋಫರ್ನನ್ನ ಸ್ಕೂಲ್ನಿಂದ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆ ಮಾಲೀಕ ಮನೆ ಖಾಲಿ ಮಾಡ್ಲಿಕ್ಕೆ ಹೇಳ್ತಾನೆ. 2 ತಿಂಗಳ ಬಾಡಿಗೆ ಕೊಡೋದು ಬಾಕಿ ಇರುತ್ತೆ. ಕ್ರಿಸ್ ಅವರಿಗೆ ಕೆಲವು ದಿನಗಳ ಕಾಲಾವಕಾಶ ಕೇಳ್ತಾನೆ. ಅದರ ಬದಲಿಗೆ ಮನೆಗೆ ಪೇಂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಮಾಲೀಕ ಅದಕ್ಕೆ ಒಪ್ಕೊಳ್ತಾನೆ. ಮಾರನೇ ದಿನ ಮನೆಗೆ ಪೇಂಟ್ ಮಾಡುವಾಗ ಮನೆಯ ಬಾಗಿಲಿಗೆ ಪೊಲೀಸ್ ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ಬರ್ತಾರೆ. ಯಾಕಂದ್ರೆ ಅವನು ನೋ ಪಾರ್ಕಿಂಗ್ನ ಚಲನ್ ತುಂಬಿರಲಿಲ್ಲ. ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಚಲನ್ ತುಂಬಿ ದಂಡ ಕಟ್ತಾನೆ. ಆದರೆ ಪೊಲೀಸ್ ವ್ಯಕ್ತಿ ಹೇಳ್ತಾನೆ, ಚಲನ್ ಬೆಳಗ್ಗೆ 9:30ಕ್ಕೆ ವೆರಿಫೈ ಆಗುತ್ತೆ, ಅಲ್ಲಿಯವರೆಗೆ ನೀನು ಇಲ್ಲೇ ಇರಬೇಕು ಅಂತ ಹೇಳ್ತಾನೆ. ಕ್ರಿಸ್ ಹೇಳ್ತಾನೆ, ನಾಳೆ ಬೆಳಗ್ಗೆ 10 ನನಗೆ ಇಂಟರ್ವ್ಯೂ ಇದೆ, ನಾನು ಹೋಗಬೇಕು ಅಂತಾನೆ. ಆದರೆ ಪೊಲೀಸ್ ಅವನ ಮಾತು ಕೇಳೋದಿಲ್ಲ. ಅವನು ಲಿಂಡಾಗೆ ಫೋನ್ ಮಾಡಿ ಕ್ರಿಸ್ಟೋಫರ್ನ ನೋಡಿಕೊಳ್ಳಲು ಹೇಳ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನು ತನ್ನ ಇಂಟರ್ವ್ಯೂಗೆ ಓಡಿಕೊಂಡು ಹೋಗ್ತಾನೆ. ಅವನ ಹತ್ರ ಚೆನ್ನಾಗಿರೋ ಡ್ರೆಸ್ ಹಾಕಿಕೊಳ್ಳಿಕ್ಕೂ ಟೈಮ್ ಇರಲಿಲ್ಲ. ಕ್ರಿಸ್ ಇಂಟರ್ವ್ಯೂ ತೆಗೆದುಕೊಳ್ಳೋರಿಗೆ ಹೇಳ್ತಾನೆ, ನಾನು ಹೊರಗೆ ಕುಳಿತು ಸರಿಯಾದ ಡ್ರೆಸ್ ಆಗದೆ ಇರೋದಕ್ಕೆ ಸುಳ್ಳು ಕತೆ ಹೇಳೋಣ ಅನ್ಕೊಂಡೆ, ಆದ್ರೆ ನನಗೆ ಏನು ಹೇಳಬೇಕಂತ ಗೊತ್ತಾಗ್ಲಿಲ್ಲ. ಚಲನ್ ತುಂಬದೇ ಇರೋದಕ್ಕೆ ಪೊಲೀಸ್ ನನ್ನ ಅರೆಸ್ಟ್ ಮಾಡಿದ್ರು ಅಂತಾನೆ. ಅದನ್ನು ಕೇಳಿ ಎಲ್ಲರೂ ನಗಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಚಲನ್ ತುಂಬೋದು ಅವರಿಗೆ ಒಂದು ಸಾಮಾನ್ಯ ಕೆಲಸ ಆಗಿತ್ತು. ನಂತರ ಕ್ರಿಸ್ ತನ್ನ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತಾನೆ. ಅವನು ಕ್ಲಾಸ್ನಲ್ಲಿ ಫಸ್ಟ್ ಬಂದಿರೋದ್ರ ಬಗ್ಗೆ ಹೇಳ್ತಾನೆ. ಆದರೆ ಅವನ ಕ್ಲಾಸ್ನಲ್ಲಿ ಕೇವಲ 12 ಹುಡುಗರು ಇದ್ರು ಅಂತ ಹೇಳ್ತಾನೆ. ಯಾಕಂದ್ರೆ ಅದು ಚಿಕ್ಕ ಊರಿನ ಸ್ಕೂಲ್ ಆಗಿತ್ತು. ಅಲ್ಲಿ ಫಸ್ಟ್ ಬರೋದು ದೊಡ್ಡ ವಿಷಯ ಆಗಿರಲಿಲ್ಲ. ಕಂಪನಿಯ ಹೆಡ್ ಮಿಸ್ಟರ್ ಮಾರ್ಟಿನ್ ಅದರಿಂದ ಹೆಚ್ಚೇನು ಇಂಪ್ರೆಸ್ ಆಗಲಿಲ್ಲ. ನಾನು ಎಂಥ ವ್ಯಕ್ತಿ ಅಂದ್ರೆ, ನನಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನನಗೆ ಉತ್ತರ ಗೊತ್ತಿಲ್ಲ ಅಂತ. ಯಾವುದೇ ವಿಷಯದ ಉತ್ತರ ಹೇಗೆ ಪಡಿಬಹುದು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ. ಮಿಸ್ಟರ್ ಮಾರ್ಟಿನ್ ಹೇಳ್ತಾರೆ, ಒಬ್ಬ ವ್ಯಕ್ತಿ ವಿತೌಟ್ ಶರ್ಟ್ ನಿನ್ನ ಕಂಪನಿಗೆ ಇಂಟರ್ವ್ಯೂ ಕೊಡಲು ಬಂದ್ರೆ ನೀನು ಅವನಿಗೆ ನೌಕರಿ ಯಾಕೆ ಕೊಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಕೊಡ್ತಾ ಕ್ರಿಸ್ ಹೇಳ್ತಾನೆ, ಬಹುಶಃ ಅವನೊಂದು ಒಳ್ಳೆ ಪ್ಯಾಂಟ್ ಹಾಕಿದ್ದೆ, ಅದಕ್ಕಾಗಿ ಅವನಿಗೆ ಕೆಲಸ ಕೊಡ್ತೀನಿ ಅಂತಾನೆ. ಈ ಉತ್ತರ ಎಲ್ಲರಿಗೂ ಇಷ್ಟ ಆಗುತ್ತೆ. ಅವರು ಕ್ರಿಸ್ನನ್ನ ಸೆಲೆಕ್ಟ್ ಮಾಡ್ತಾರೆ. ಆಫೀಸ್ನ ಹೊರಗೆ ಅವನು ಜಯಗೆ ಹೇಳ್ತಾನೆ, ನಾನು ನೌಕರಿ ಬಗ್ಗೆ ವಿಚಾರ ಮಾಡಿ ಹೇಳ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ನೌಕರಿ ಮಾಡೋಕ್ಕೂ ಮೊದಲು ಅವನಿಗೆ 6 ತಿಂಗಳ ಕಾಲ ಟ್ರೈನಿಂಗ್ ಮಾಡಬೇಕಾಗಿರುತ್ತೆ. ಆ ಟ್ರೈನಿಂಗ್ ಟೈಮ್ ಅಲ್ಲಿ ಅವನಿಗೆ ಯಾವುದೇ ಹಣ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಅವನು ಅಪ್ಲಿಕೇಶನ್ ಫಾರ್ಮ್ ತೆಗೆದುಕೊಳ್ಳಲು ಹೋದಾಗ ಆ ಸ್ಟ್ರೀಟ್ ಆರ್ಟಿಸ್ಟ್ ನ ಕಾರಣ ಎಲ್ಲ ಷರತ್ತುಗಳನ್ನ ಸರಿಯಾಗಿ ಕೇಳಿರೋದಿಲ್ಲ. ರಾತ್ರಿ ಲಿಂಡಾ ಕ್ರಿಸ್ಟೋಫರ್ನ ಕರೆದುಕೊಂಡು ಬರ್ತಾಳೆ. ನ್ಯೂಯಾರ್ಕ್ ನಲ್ಲಿ ಜಾಬ್ ಸಿಕ್ಕಿರೋದ್ರ ಬಗ್ಗೆ ಹೇಳ್ತಾಳೆ. ಆದ್ರೆ ಕ್ರಿಸ್ ಹೇಳ್ತಾನೆ, ಕ್ರಿಸ್ಟೋಫರ್ ನನ್ನ ಜೊತೆನೇ ಇರ್ತಾನೆ ಅಂತ. ಕ್ರಿಸ್ಟೋಫರ್ನನ್ನ ಹೇಗ್ ಸಾಕ್ತಾನೆ ಅಂತ ವಿಚಾರ ಮಾಡ್ತಾ ದುಃಖದಿಂದ ಲಿಂಡಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಕ್ರಿಸ್ ಜೈಗೆ ಫೋನ್ ಮಾಡಿ ಕಂಪನಿಗೆ ಜಾಯ್ನ್ ಆಗೋದಾಗಿ ಹೇಳ್ತಾನೆ. ಅವನು ತನ್ನ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ಒಂದು ಹೋಟೆಲ್ನಲ್ಲಿ ಇರಲಿಕ್ಕೆ ಹೋಗ್ತಾನೆ. ಕ್ರಿಸ್ಟೋಫರ್ ತಾನು ಒಬ್ಬ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆಗುವ ಬಗ್ಗೆ ಹೇಳ್ತಾನೆ. ಕ್ರಿಸ್ ಹೇಳ್ತಾನೆ, ನೀನು ದೊಡ್ಡ ಪ್ಲೇಯರ್ ಆಗೋಕ್ಕಾಗಲ್ಲ ಅಂತ. ಅದರಿಂದ ಕ್ರಿಸ್ಟೋಫರ್ನ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಅವನ ಬಾಡಿ ಹೋದ ಮುಖ ನೋಡಿ ಕ್ರಿಸ್ ಹೇಳ್ತಾನೆ, ನೀನು ನಿನ್ನ ಕನಸು ನನಸು ಮಾಡೋಕ್ಕಾಗಲ್ಲ ಅನ್ನೋ ಮಾತನ್ನ ಅದು ಯಾರೇ ಹೇಳಿ ಕೇಳಬೇಡ. ಆ ಮಾತನ್ನ ನಿನ್ನ ತಂದೆ ಹೇಳಿದ್ರು ಅಷ್ಟೇ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತಾನೆ. ಒಂದು ಸ್ಕ್ಯಾನರ್ ಮಾರಿ ಕ್ರಿಸ್ಗೆ ಸ್ವಲ್ಪ ಹಣ ಸಿಗುತ್ತೆ. ಅದು ಅವನಿಗೆ ಜೀವನ ನಡೆಸಲು ಹೆಲ್ಪ್ ಆಗುತ್ತೆ. ಮತ್ತೆ ಕ್ರಿಸ್ ತನ್ನ ಟ್ರೈನಿಂಗ್ಗೆ ಹೋಗಲು ಶುರು ಮಾಡ್ತಾನೆ. ಎಲ್ಲ ಕ್ಯಾಂಡಿಡೇಟ್ಗಳಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಆಯ್ಕೆ ಮಾತ್ರ ಆಗುತ್ತೆ. ಕ್ರಿಸ್ ಅಲ್ಲಿರುವುದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕಂದ್ರೆ ಅವನು ಒಂದು ಒಳ್ಳೆ ಕಾಲೇಜು ಸ್ಕೂಲ್ನಲ್ಲಿ ಕಲ್ತಿರ್ಲಿಲ್ಲ. ಅವನಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆನೂ ಅಷ್ಟೊಂದು ಗೊತ್ತಿರಲಿಲ್ಲ. ಟ್ರೈನಿಂಗ್ ಇನ್ಚಾರ್ಜ್ ಹೇಳ್ತಾನೆ, ಕಳೆದ ವರ್ಷ ಟ್ರೈನಿಂಗ್ ನಲ್ಲಿ ಒಬ್ಬ ಕ್ಯಾಂಡಿಡೇಟ್ಗೆ 96% ಮಾರ್ಕ್ಸ್ ಬಂದಿತ್ತು. ಆದ್ರೂ ಕೂಡ ಕಂಪನಿಯ ಹೆಡ್ ಅವನನ್ನ ಸೆಲೆಕ್ಟ್ ಮಾಡಿರ್ಲಿಲ್ಲ ಅಂತ. ಯಾಕಂದ್ರೆ ಎಕ್ಸಾಮ್ ಅಲ್ಲದೆ ಇನ್ನೂ ಸಾಕಷ್ಟು ವಿಷಯಗಳು ಇಲ್ಲಿ ಮ್ಯಾಟರ್ ಆಗ್ತವೆ ಅಂತಾನೆ. ಅವನು ಎಲ್ಲರಿಗೂ ಫುಲ್ ಎಫರ್ಟ್ ಹಾಕಿ 100% ಮಾರ್ಕ್ಸ್ ತಗೊಳ್ಳಕ್ಕೆ ಹೇಳ್ತಾನೆ. ಹೊರಗಡೆ ಬಂದಾಗ ಅವನಿಗೆ ಮಿಸ್ಟರ್ ಮಾರ್ಟಿನ್ ಸಿಗ್ತಾರೆ. ಆದ್ರೆ ಅವನು ಅವರೊಂದಿಗೆ ಹೆಚ್ಚಿಗೆ ಮಾತನಾಡಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಒಬ್ಬ ಭಿಕ್ಷುಕ ಅವನ ಸ್ಕ್ಯಾನರ್ ತಗೊಂಡು ಹೋಗ್ತಾ ಇರ್ತಾನೆ. ರೈಲ್ವೆ ಸ್ಟೇಷನ್ ಅಲ್ಲಿ ಮಿಸ್ ಆಗಿತ್ತಲ್ಲ ಅದೇ ಸ್ಕ್ಯಾನರ್. ಕ್ರಿಸ್ ಅವನ ಹಿಂದೆ ಓಡ್ತಾನೆ. ಅವನಿಗೆ ಕಾರ್ ಬಂದು ಡಿಕ್ಕಿ ಹೊಡೆಯುತ್ತೆ. ಅದರಿಂದ ಅವನ ಒಂದು ಶೂ ಮಿಸ್ ಆಗುತ್ತೆ. ಅವನಿಗೆ ಒಂದು ಶೂ ಇಲ್ಲದೆ ಆಫೀಸ್ಗೆ ಹೋಗಬೇಕಾಗಿ ಬರುತ್ತೆ. ಕ್ರಿಸ್ ಮೇಲೆ ಮೊದಲೇ ಬಹಳ ಪ್ರೆಷರ್ ಇರುತ್ತೆ. ಅದರ ಮೇಲೆ ಅವನ ಟ್ರೈನಿಂಗ್ ಇನ್ಚಾರ್ಜ್ ತನ್ನ ಪರ್ಸನಲ್ ಕೆಲಸಗಳಿಗೆ ಅವನ್ನ ಅಲ್ಲಿ ಇಲ್ಲಿ ಅಲಿದಾಡಿಸ್ತಾ ಇರ್ತಾನೆ. ಇದರಿಂದ ಅವನ ಅನೇಕ ಮುಖ್ಯ ಕೆಲಸಗಳು ಮಿಸ್ ಆಗ್ತಾ ಇರ್ತವೆ. ಅವನಿಗೆ ತನ್ನ ಎಲ್ಲ ಕೆಲಸಗಳನ್ನ ಮುಗಿಸಿದ ಮೇಲೆ ಕ್ರಿಸ್ಟೋಫರ್ನನ್ನ ಸ್ಕೂಲಿಂದ ಕರೆದುಕೊಂಡು ಬಹಳ ದೂರ ಪ್ರಯಾಣ ಮಾಡಿ ಮನೆಗೆ ಹೋಗಬೇಕಾಗಿತ್ತು. ಆದ್ದರಿಂದ ಅವನು ತನ್ನ ಫೋನ್ನ ರಿಸೀವರ್ ಕೆಳಗೆ ಇಡ್ತಾ ಇರಲಿಲ್ಲ. ಕಂಟಿನ್ಯೂ ಫೋನ್ ಮಾಡಿ ತನ್ನ 8 ನಿಮಿಷ ಸೇವ್ ಮಾಡ್ತಾ ಇದ್ದ. ಅವನು ಹೆಚ್ಚು ನೀರು ಕುಡಿತಾ ಇರಲಿಲ್ಲ. ನೀರು ಕುಡಿದ್ರೆ ವಾಶ್ರೂಮ್ಗೆ ಹೋಗ್ಬೇಕಾಗುತ್ತೆ ಅಂತ. ಯಾವ ಕೆಲಸವನ್ನ ಉಳಿದವರು 9 ಗಂಟೆಯಲ್ಲಿ ಮಾಡ್ತಿದ್ರೋ ಆ ಕೆಲಸವನ್ನ 6 ಗಂಟೆಯಲ್ಲಿ ಮಾಡಿ ಮುಗಿಸಬೇಕಾಗಿತ್ತು. ಇದೇ ರೀತಿ 2 ತಿಂಗಳು ಕಳೀತವೆ. ಕ್ರಿಸ್ಗೆ ಯಾವುದೇ ದೊಡ್ಡ ಸಫಲತೆ ಸಿಗ್ತಿರ್ಲಿಲ್ಲ. ಅವನು ತನ್ನ ದೊಡ್ಡ ಕ್ಲೈಂಟ್ಗೆ ಫೋನ್ ಮಾಡ್ತಾನೆ. ಅವರು 20 ನಿಮಿಷದ ಒಳಗೆ ತಮ್ಮ ಆಫೀಸ್ಗೆ ಬರಲು ಹೇಳ್ತಾರೆ. ಕೂಡಲೇ ಅಲ್ಲಿಂದ ಹೊರಡ್ತಾನೆ. ಆದ್ರೆ ಟ್ರೈನಿಂಗ್ ಇನ್ಚಾರ್ಜ್ ತನ್ನ ಗಾಡಿ ಪಾರ್ಕ್ ಮಾಡ್ಲಿಕ್ಕೆ ಹೇಳ್ತಾನೆ.
ಅದರಿಂದ ಅವನಿಗೆ ಆ ಅವಕಾಶ ಕೂಡ ಮಿಸ್ ಆಗುತ್ತೆ. ಯಾಕಂದ್ರೆ ಅವನು 2 ತಿಂಗಳಿಂದ ಬಾಡಿಗೆ ಕಟ್ಟಿರಲಿಲ್ಲ. ಮೋಟಲ್ನವನು ಬಾಡಿಗೆ ಕೇಳ್ತಾ ಇದ್ದ. ಅವನ ದೊಡ್ಡ ಕ್ಲೈಂಟ್ ಫುಟ್ಬಾಲ್ ಮ್ಯಾಚ್ ನೋಡ್ಲಿಕ್ಕೆ ಹೋಗುವವನಿದ್ದ. ಇದೇ ಅವಕಾಶ ಉಪಯೋಗಿಸಿಕೊಂಡು ಕ್ರಿಸ್ ತನ್ನ ಮಗನ ಜೊತೆ ಅವರ ಭೇಟಿ ಮಾಡಲಿಕ್ಕೆ ಹೋಗ್ತಾನೆ. ಅವನು ಆ ದಿನ ಸಮಯಕ್ಕೆ ಬರೆದಿದ್ದಕ್ಕೆ ಕ್ಷಮೆ ಕೇಳ್ತಾನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾನೆ. ಆ ವ್ಯಕ್ತಿ ತನ್ನ ಜೊತೆ ಫುಟ್ಬಾಲ್ ಮ್ಯಾಚ್ ನೋಡಲು ಕರೀತಾನೆ. ಮ್ಯಾಚ್ನ ಮಧ್ಯೆ ಆ ವ್ಯಕ್ತಿ ಕ್ರಿಸ್ಗೆ ಹೇಳ್ತಾನೆ, ನಾನು ನಿನ್ನಿಂದ ಇಂಪ್ರೆಸ್ ಆಗಿದ್ದೀನಿ ಅಂದ್ರೆ ಅದರ ಅರ್ಥ ನಾನು ನಿನ್ನ ಕಂಪನಿ ಮೇಲೆ ದುಡ್ಡು ಹಾಕ್ತೀನಿ ಅಂತಲ್ಲ, ಅದು ಸುಳ್ಳು ಅಂತಾನೆ. ಅಲ್ಲಿ ಕೃಷ್ಣ ಕೆಲಸ ಆಗೋದಿಲ್ಲ. ಆದ್ರೆ ಕ್ರಿಸ್ಟೋಫರ್ ಬಹಳ ಖುಷಿಯಾಗಿರ್ತಾನೆ, ಮ್ಯಾಚ್ ಎಂಜಾಯ್ ಮಾಡ್ತಾ ಇರ್ತಾನೆ. ಬೆಳಗ್ಗೆ ಅವನಿಗೆ ಇನ್ಕಮ್ ಟ್ಯಾಕ್ಸ್ ನ ನೋಟಿಸ್ ಸಿಗುತ್ತೆ. ಅವನು ಟ್ಯಾಕ್ಸ್ ತುಂಬಿರಲಿಲ್ಲ. ಡಿಪಾರ್ಟ್ಮೆಂಟ್ನವರು ಅವನ ಅಕೌಂಟ್ನಿಂದ ಇನ್ಕಮ್ ಟ್ಯಾಕ್ಸ್ ನ ದುಡ್ಡು ಕಟ್ ಮಾಡಿರ್ತಾರೆ. ಆ ದುಡ್ಡು ಅವನಿಗೆ ಬಹಳ ಮುಖ್ಯ ಆಗಿತ್ತು. ಆ ದುಡ್ಡಿನಿಂದಲೇ ಅವನ ಜೀವನ ನಡೀತಿತ್ತು. ನಂತರ ಅವನು ತನ್ನ ಒಬ್ಬ ಸ್ನೇಹಿತನ ಹತ್ರ ಸಾಲ ಕೇಳಲಿಕ್ಕೆ ಅಂತ ಹೋಗ್ತಾನೆ. ಅವನ ಸ್ನೇಹಿತ ಹಣ ಕೊಡ್ಲಿಕ್ಕೆ ಒಪ್ಪೋದಿಲ್ಲ. ಕೆಲ ಸಮಯದ ನಂತರ ಆ ಬಿಕಾರಿ ಮತ್ತೆ ಕಾಣ್ತಾನೆ. ಕ್ರಿಶ್ ತನ್ನ ಸ್ಕ್ಯಾನರ್ ವಾಪಸ್ ತೆಗೆದುಕೊಳ್ತಾನೆ. ಅದನ್ನ ಅವನು ಎಲ್ಲ ಕಡೆ ಹೋಗಿ ಮಾರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಒಬ್ಬ ಡಾಕ್ಟರ್ ಖರೀದಿ ಮಾಡಲು ಒಪ್ಕೊಳ್ತಾರೆ. ಆದ್ರೆ ಆ ಸ್ಕ್ಯಾನರ್ ಕೆಟ್ಟ ಹೋಗಿರುತ್ತೆ. ಅದಕ್ಕೆ ಅದು ಮಾರಾಟ ಆಗೋದಿಲ್ಲ. ಮೋಟಲ್ಗೆ ವಾಪಸ್ ಹೋಗ್ತಾನೆ. ಮೋಟಲ್ನವರು ಅವನ ಸಾಮಾನುಗಳನ್ನ ಹೊರಗಡೆ ಬಿಸಾಡಿ ರೂಮ್ಗೆ ಬೀಗ ಹಾಕಿರ್ತಾರೆ. ಯಾಕಂದ್ರೆ ಬಾಡಿಗೆ ಕಟ್ಟಿರೋದಿಲ್ಲ ಅದಕ್ಕೆ. ಇದನ್ನ ನೋಡಿ ಅವನ ಪರಿಸ್ಥಿತಿ ಬಹಳ ಕೆಟ್ಟು ಹೋಗುತ್ತೆ. ಎಲ್ಲಿಗೆ ಹೋಗ್ಬೇಕು ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಯಾರ ಹೆಲ್ಪ್ ಕೇಳಬೇಕು ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ. ಎಲ್ಲ ಸಮಸ್ಯೆಗಳಿಗೂ ನಾನು ಒಬ್ಬನೇ ಕಾಣಿಸ್ತಾ ಇದ್ದೀನ ಅಂತ ಅವನಿಗೆ ಅನಿಸ್ತಾ ಇತ್ತು. ಎಲ್ಲ ಸಮಸ್ಯೆಗಳು ಅವನನ್ನೇ ಹುಡ್ಕೊಂಡು ಬಂದಿರೋ ಹಾಗೆ ಅವನಿಗೆ ಭಾಸ ಆಗ್ತಾ ಇತ್ತು. ಈ ಸಮಸ್ಯೆಗಳು ಇಷ್ಟಕ್ಕೆ ಮುಗಿಯೋ ತರ ಕಾಣ್ತಾ ಇರಲಿಲ್ಲ. ಮೋಟಲ್ನಿಂದ ಅವನು ಸ್ಟೇಷನ್ ಕಡೆ ಹೋಗ್ತಾನೆ. ರಾತ್ರಿ ಕಳೆಯಲಿಕ್ಕೆ ಏನ್ ಮಾಡಬೇಕು ಅಂತ ಅವನು ವಿಚಾರ ಮಾಡ್ತಾ ಇರ್ತಾನೆ. ನಂತರ ಕ್ರಿಸ್ಟೋಫರ್ನ ಜೊತೆ ಆಟ ಆಡ್ಲಿಕ್ಕೆ ಶುರು ಮಾಡ್ತಾನೆ. ಮಗನಿಗೆ ಹೇಳ್ತಾನೆ, ನೋಡು, ಇದು ಸ್ಕ್ಯಾನರ್ ಅಲ್ಲ, ಒಂದು ಟೈಮ್ ಮಷೀನ್ ಅಂತ. ಇದರ ಸಹಾಯದಿಂದ ನಾವು ಡೈನೋಸಾರ್ ಕಾಲಕ್ಕೆ ಹೋಗ್ತೀವಿ ಅಂತಾನೆ. ಡೈನೋಸಾರ್ ನಿಂದ ತಪ್ಪಿಸಿಕೊಳ್ಳಲು ಒಂದು ಟಾಯ್ಲೆಟ್ ನ ಒಳಗೆ ಕರೆದುಕೊಂಡು ಹೋಗ್ತಾನೆ. ಕೆಳಗಡೆ ಪೇಪರ್ ಹಾಸಿ ಕ್ರಿಸ್ಟೋಫರ್ನನ್ನ ಮಲಗಿಸ್ತಾನೆ. ಹೊರಗಿನಿಂದ ಒಬ್ಬ ವ್ಯಕ್ತಿ ಡೋರ್ನ ಬಾರಿಸ್ತಾ ಇರ್ತಾನೆ. ಆದ್ರೆ ಕ್ರಿಶ್ ಎದ್ದು ಡೋರ್ ತೆಗೆಯೋದಿಲ್ಲ. ಅವನು ತನ್ನ ಜೀವನದಲ್ಲಿ ತನ್ನನ್ನು ತಾನು ಇಷ್ಟೊಂದು ಅಸಹಾಯಕ, ನಿರ್ದಯಿ ಮತ್ತು ಆರ್ಥಿಕ ದಿವಾಳಿತನದ ಅನುಭವ ಮಾಡಿರಲಿಲ್ಲ. ಅವನ ತಾಳ್ಮೆಯ ಕಟ್ಟೆ ಹೊಡೆದು ಹೋಗುತ್ತೆ. ಅವನು ಅಳಲಿಕ್ಕೆ ಶುರು ಮಾಡ್ತಾನೆ. ಮಾರನೇ ದಿನ ಇರಲಿಕ್ಕೆ ಒಂದು ಚರ್ಚ್ಗೆ ಹೋಗ್ತಾನೆ. ಅಲ್ಲಿ ದೊಡ್ಡ ದೊಡ್ಡ ಕ್ಯೂನಲ್ಲಿ ಜನ ನಿಂತಿರ್ತಾರೆ. ಚರ್ಚ್ನಲ್ಲಿ ಜಾಗ ಕಡಿಮೆ ಇತ್ತು. ಯಾರು ಟೈಮ್ಗೆ ಸರಿಯಾಗಿ ಬರ್ತಾರೋ ಅವರಿಗೆ ಜಾಗ ಸಿಕ್ತಿತ್ತು. ಉಳಿದ ಜನರನ್ನ ವಾಪಸ್ ಕಳಿಸ್ತಾ ಇದ್ರು. ಅವನು ಸ್ಕ್ಯಾನರ್ನ ಸರಿ ಮಾಡುವ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದರ ಒಂದು ಪಾರ್ಟ್ ಕೆಟ್ಟು ಹೋಗಿತ್ತು. ಹೊಸ ಪಾರ್ಟ್ ನ ಖರೀದಿ ಮಾಡಲು ಅವನ ಹತ್ರ ದುಡ್ಡಿರ್ಲಿಲ್ಲ. ಈಗ ಕೃಷ್ಣ ಸಮಸ್ಯೆಗಳು ದುಪ್ಪಟ್ಟಾಗಿದ್ದವು. ಚರ್ಚ್ ನಲ್ಲಿ ಇರಲಿಕ್ಕೆ ಜಾಗ ಸಿಗಬೇಕು ಅಂದ್ರೆ ಅವನಿಗೆ ಸಮಯಕ್ಕೂ ಮೊದಲು ತನ್ನ ಎಲ್ಲ ಕೆಲಸಗಳನ್ನ ಮುಗಿಸಿ ತನ್ನ ಮಗನ ಜೊತೆ ಲೈನ್ ನಲ್ಲಿ ನಿಲ್ಬೇಕಾಗಿತ್ತು. ಈ ಸ್ಟ್ರಗಲ್ ಅವನ ಜೀವನದ ಬಹಳ ಕಠಿಣ ಸಮಯ ಆಗಿತ್ತು. ಈ ಕಾರಣದಿಂದ ಅವನು ಊಟ ನೀರು ಮರೆತು ಬಿಟ್ಟಿದ್ದ. ಆ ಚರ್ಚ್ ನಲ್ಲಿ ಕೃಷ್ಣ ತರಹದ ಸಾವಿರಾರು ಜನ ಇದ್ರು. ಅವರು ತಮ್ಮ ಜೀವನದ ಕಷ್ಟಗಳಿಂದ ಬಳಲ್ತಾ ಇದ್ರು. ಮಾರನೇ ದಿನ ಕ್ರಿಶ್ ತನ್ನ ಇಂಟರ್ನ್ಶಿಪ್ ನ ಫೈನಲ್ ಎಕ್ಸಾಮ್ ಕೊಡ್ತಾನೆ. ಆದ್ರೆ ಅವನ ಮುಖದಲ್ಲಿ ನೌಕರಿ ಸಿಗುವ ಕಾನ್ಫಿಡೆನ್ಸ್ ಇರೋದಿಲ್ಲ. ಅಲ್ಲಿಂದ ಹೊರಬಂದಾಗ ಅವನಿಗೆ ಮಿಸ್ಟರ್ ಮಾರ್ಟಿನ್ ಸಿಗ್ತಾರೆ. ಅವರು ತಮ್ಮ ಟ್ಯಾಕ್ಸಿಯ ಬಾಡಿಗೆ ಕೊಡಲು ಕ್ರಿಶ್ನಿಂದ $5 ಸಾಲ ಕೇಳ್ತಾರೆ. ಯಾಕಂದ್ರೆ ಅವರು ತಮ್ಮ ಪರ್ಸ್ ಮರ್ತು ಬಂದಿರ್ತಾರೆ. ಕೃಷ್ಣ ಹತ್ತಿರ ಬಹಳ ಕಡಿಮೆ ಹಣ ಉಳಿದಿದ್ದವು. ಆದ್ರೂ ಅವನು $5 ಕೊಡ್ತಾನೆ. ಇವತ್ತು ರಾತ್ರಿ ಅವನಿಗೆ ಚರ್ಚ್ನಲ್ಲಿ ಜಾಗ ಸಿಗೋದಿಲ್ಲ. ಅವನು ಕ್ರಿಸ್ಟೋಫರ್ನ ಜೊತೆ ಟ್ರೈನ್ನಲ್ಲೇ ಮಲಗಿಬಿಡ್ತಾನೆ. ದುಡ್ಡಿಗಾಗಿ ಅವನು ತನ್ನ ರಕ್ತ ಮಾರ್ತಾನೆ. ಆ ದುಡ್ಡಿನಿಂದ ಸ್ಕ್ಯಾನರ್ನ ಪಾರ್ಟ್ ಖರೀದಿ ಮಾಡಿ ಸ್ಕ್ಯಾನರ್ನ ರಿಪೇರಿ ಮಾಡ್ತಾನೆ. ಆ ಸ್ಕ್ಯಾನರ್ ಮಾರಿ ಸ್ವಲ್ಪ ದುಡ್ಡು ಅರೇಂಜ್ ಮಾಡ್ತಾನೆ. ಇವತ್ತು ರಾತ್ರಿ ಹೋಟೆಲ್ಗೆ ಹೋಗಿ ಸ್ವಲ್ಪ ಸಮಯಕ್ಕೆ ತನ್ನೆಲ್ಲ ಕಷ್ಟಗಳನ್ನ, ತೊಂದರೆಗಳನ್ನ ಮರೆತು ಆರಾಮವಾಗಿ ಮಲಗ್ತಾನೆ. ಮಾರನೇ ದಿನ ಬೆಳಗ್ಗೆ ಕ್ರಿಸ್ಟೋಫರ್ ಜೊತೆ ಬೀಚ್ಗೆ ಹೋಗ್ತಾನೆ. ಅಲ್ಲಿ ಕೆಲವು ನೆಮ್ಮದಿಯ ಕ್ಷಣಗಳನ್ನು ಕಳೀತಾನೆ. ಇವತ್ತು ಅವನ ಇಂಟರ್ನ್ಶಿಪ್ ನ ರಿಸಲ್ಟ್ ಬರೋದಿತ್ತು. ಅವನು ತನ್ನ ಸೆಲೆಕ್ಷನ್ ನ ಬಗ್ಗೆ ವಿಚಾರ ಮಾಡ್ತಾ ಇರ್ತಾನೆ. ಮಿಸ್ಟರ್ ಮಾರ್ಟಿನ್ ಅವನ ಹೊಸ ಡ್ರೆಸ್ ನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಕ್ರಿಶ್ ಅವರಿಗೆ ಹೇಳ್ತಾನೆ, ಇವತ್ತು ನನ್ನ ಇಂಟರ್ನ್ಶಿಪ್ ನ ಕೊನೆ ದಿನ ಅಂತ. ಮಿಸ್ಟರ್ ಮಾರ್ಟಿನ್ ಮುಗುಳ್ನಗುತ್ತಾ ಹೇಳ್ತಾರೆ, ನೀನು ನಾಳೆ ಕೂಡ ಈ ಡ್ರೆಸ್ ಹಾಕಿಕೊಂಡು ಬಾ, ಯಾಕಂದ್ರೆ ನಾಳೆ ನಿನ್ನ ನೌಕರಿಯ ಮೊದಲ ದಿನ ಅಂತ ಹೇಳ್ತಾರೆ. ತನ್ನ ನೌಕರಿ ಕನ್ಫರ್ಮ್ ಆಗಿದ್ದು ಕೇಳಿ ಕ್ರಿಶ್ ಬಹಳ ಖುಷಿ ಆಗ್ತಾನೆ. ಅವರು ಕ್ರಿಶ್ಗೆ ಕೇಳ್ತಾರೆ, ಈ ಇಂಟರ್ನ್ಶಿಪ್ ಈಸಿ ಇತ್ತಾ ಅಂತ. ಕ್ರಿಶ್ ಹೇಳ್ತಾನೆ, ಖಂಡಿತ ಇಲ್ಲ, ಇದು ಈಸಿ ಇರ್ಲಿಲ್ಲ ಅಂತ ಹೇಳ್ತಾನೆ. ಮಿಸ್ಟರ್ ಮಾರ್ಟಿನ್ ಕ್ರಿಶ್ನಿಂದ ಪಡೆದ ಸಾಲದ ದುಡ್ಡು ವಾಪಸ್ ಕೊಡ್ತಾರೆ. ಆ ದಿನ ಕ್ರಿಶ್ ಬಹಳ ಖುಷಿ ಆಗ್ತಾನೆ. ಮತ್ತೆ ಹೇಳ್ತಾನೆ, ಈ ಅನುಭವವನ್ನ ಖುಷಿ ಅಂತಾರೆ, ಈ ಫೀಲಿಂಗ್ ಅನ್ನ ಖುಷಿ ಅಂತಾರೆ ಅಂತಾನೆ. ಒಂದು ಸಾರ್ಥಕತೆಯ ಭಾವ ಅವನ ಮುಖದಲ್ಲಿರುತ್ತೆ. ನಂತರ ನಾವು ಅವನನ್ನ ಕ್ರಿಸ್ಟೋಫರ್ನ ಜೊತೆ ಮಾತನಾಡುತ್ತಿರುವುದನ್ನು ನೋಡ್ತೇವೆ. ಅವನ ಹತ್ತಿರದಿಂದ ಒಬ್ಬ ವ್ಯಕ್ತಿ ಹೋಗ್ತಾನೆ. ಆ ವ್ಯಕ್ತಿನೇ ಅಸಲಿ ಕ್ರಿಸ್ ಗಾರ್ಡನ್ ಆಗಿರ್ತಾರೆ. ಈ ಎಲ್ಲ ಕತೆ ಈ ವ್ಯಕ್ತಿಯ ಜೀವನದಲ್ಲಿ ನಡೆದಂತಹ ನಿಜ ಘಟನೆಗಳಾಗಿವೆ. ಕಥೆಯ ಕೊನೆಯಲ್ಲಿ ಹೇಳ್ತಾರೆ, ಕ್ರಿಶ್ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಆದ ಅಂತ.
ಮಲ್ಟಿ ಮಿಲಿಯನ್ ಕಂಪನಿ ಕಟ್ಟದ ಅಂತ. ಈ ಕತೆ ನಿಮಗೆ ಇನ್ಸ್ಪೈರ್ ಮಾಡಿದ್ರೆ